ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಜವಾಹರ್ ನವೋದಯ ವಿದ್ಯಾಲಯ ಇದರ ಎಂಟ್ರೆನ್ಸ್ ಎಕ್ಸಾಮು 2025 ಇದರ ಪೂರ್ಣ ಮಾಹಿತಿಯನ್ನು ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಇದರ ಸಿಲೆಬಸ್ ಏನಿರುತ್ತೆ, ಪ್ಯಾಟರ್ನ್ ಯಾವ ಥರ ಇರುತ್ತೆ ಎಕ್ಸಾಮಿನೇಷನ್ದು, ಇದರ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಈಗಾಗಲೇ ಈ ಎಕ್ಸಾಮ್ಗೆ ಅಪ್ಲಿಕೇಶನ್ನು ಬಿಟ್ಟಾಗಿದೆ, ಮುಗಿದು ಆಗಿದೆ, ಎಲ್ಲರೂ ಅಪ್ಲೈ ಮಾಡಿರ್ತೀರ ಅನ್ಕೋತೀನಿ. ಈ ಎಕ್ಸಾಮ್ ಯಾವ ಥರ ಇರುತ್ತೆ, ಇದನ್ನು ಕ್ರ್ಯಾಕ್ ಮಾಡೋದು ಯಾವ ಥರ, ಪ್ಯಾಟರ್ನ್ ಹೆಂಗಿರುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಈ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಬಂದರೆ ಎಕ್ಸಾಮ್ ಪ್ಯಾಟರ್ನ್ಗೆ ಬಂದರೆ ಈ ಎಕ್ಸಾಮು ಟೋಟಲ್ 100 ಮಾರ್ಕ್ಸ್ಗಿರುತ್ತೆ. ಈ ವರ್ಷದ ಅಂದರೆ 2025ರಲ್ಲಿ ಎಕ್ಸಾಮ್ನ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಇದು 2 ಫೇಸಲ್ಲಿ ನಡೆಯುತ್ತೆ. ಒಂದು ಜನವರಿ 18, 2025 ಮೊದಲನೇ ಫೇಸು, ಇನ್ನೊಂದು ಏಪ್ರಿಲ್ 12, 2025 ಇದು ಎರಡನೇ ಫೇಸ್. ಇದು ಈ ವರ್ಷದ ಪರೀಕ್ಷೆಯ ದಿನಾಂಕಗಳನ್ನು ಅನೌನ್ಸ್ ಮಾಡಿದ್ದಾರೆ. ಆಗಲೇ ಹೇಳ್ದಂಗೆ ಈ ಎಕ್ಸಾಮ್ ಬಂದ್ಬಿಟ್ಟು 100 ಮಾರ್ಕ್ಸ್ಗಿರುತ್ತೆ. ಇದರ ಡಿವಿಷನ್ ನೋಡೋದಾದರೆ ಈ ಎಕ್ಸಾಮಲ್ಲಿ 3 ಟಾಪಿಕ್ಸ್ ಬೇಸಿಸ್ ಮೇಲೆ ಸ್ಟೂಡೆಂಟ್ಸ್ನ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಫಸ್ಟಿದು ಮೆಂಟಲ್ ಎಬಿಲಿಟಿ, 40 ಕ್ವೆಶ್ಚನ್ಸ್ ಇರುತ್ತೆ. ಎರಡನೇದು ಅರ್ಥಮ್ಯಾಟಿಕ್ ಅಂದರೆ ಮ್ಯಾಥ್ಸ್ ರಿಲೇಟೆಡ್ ಟಾಪಿಕ್ಸು, 20 ಕ್ವೆಶ್ಚನ್ಸ್ ಇರುತ್ತೆ. ಹಾಗೆ ಲ್ಯಾಂಗ್ವೇಜ್ ಟೆಸ್ಟ್ ಅಂದರೆ ಇಂಗ್ಲೀಷ್ನ ಲ್ಯಾಂಗ್ವೇಜ್ ಗ್ರಿಪ್ ಹೆಂಗಿದೆ, ಅವರ ಅಂಡರ್ಸ್ಟ್ಯಾಂಡಿಂಗ್ ಕ್ಯಾಪಬಿಲಿಟಿ ಯಾವ ಥರ ಇದೆ ಅನ್ನೋದ್ರ ಮೇಲೆ ಇನ್ನೊಂದು ಡಿವಿಷನ್ ಇರುತ್ತೆ, ಲ್ಯಾಂಗ್ವೇಜ್ ಟೆಸ್ಟ್. ಅದು ಕೂಡ 20 ಕ್ವೆಶ್ಚನ್ಸ್. ಇದರ ಅಂಕಗಳನ್ನು ನೋಡೋದಾದರೆ ಮೆಂಟಲ್ ಎಬಿಲಿಟಿಗೆ 50 ಅಂಕ, ಅರ್ಥಮ್ಯಾಟಿಕ್ಸ್ 25 ಅಂಕಗಳಿಗೆ, ಹಾಗೆ ಲ್ಯಾಂಗ್ವೇಜ್ ಟೆಸ್ಟ್ ಕೂಡ 25 ಅಂಕಗಳಿಗೆ ಇರುತ್ತೆ. ಈ ಎಕ್ಸಾಮು ಟೋಟಲ್ ಆಗಿ 2 ಗಂಟೆ 120 ನಿಮಿಷ 2 ಗಂಟೆ ನಡೆಯುತ್ತೆ. ಇದು OMR ಬೇಸ್ಡ್ ಕ್ವೆಶ್ಚನ್ ಅಂದರೆ ಕ್ವೆಶ್ಚನ್ ಬುಕ್ಲೆಟ್ ಸಪ್ರೇಟ್ ಆಗಿರುತ್ತೆ. OMR ಕೊಡ್ತಾರೆ. OMRನಲ್ಲಿ 4 ಆಪ್ಷನ್ಗಳಿರುತ್ತಲ್ಲ ಅದರನ್ನ ಸರ್ಕಲ್ ಮಾಡಬೇಕಾಗಿರುತ್ತೆ. ಯಾವ ಥರ OMR ಇರುತ್ತೆ ಇದನ್ನು ಮುಂದೆ ಈ ವಿಡಿಯೋದಲ್ಲಿ ನೋಡೋಣ. ಮಾರ್ಕ್ಸ್ಗೆ ಬಂದರೆ ಪ್ರತಿಯೊಂದು ಕರೆಕ್ಟ್ ಆಗಿರುವಂತಹ ಕ್ವೆಶ್ಚನ್ಗೂ ಕೂಡ 1.25 ಮಾರ್ಕ್ನ ಅವಾರ್ಡ್ ಮಾಡ್ತಾರೆ, ಮತ್ತು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಇದು ಎಕ್ಸಾಮ್ನ ಬೇಸಿಕ್ ಡೀಟೇಲ್ಸ್. ಇನ್ನು ಬರೋದಾದರೆ ಮೆಥಡ್ ಆಫ್ ಆನ್ಸರಿಂಗ್, ಯಾವ ಥರ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ನಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ಸೆಪ್ರೇಟ್ OMR ಆನ್ಸರ್ ಶೀಟ್ ವಿಲ್ ಬಿ ಪ್ರೊವೈಡೆಡ್ ಟು ದ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಮಾರ್ಕ್ ಆರ್ ಇಂಡಿಕೇಟ್ ದಿ ಆನ್ಸರ್ಸ್ ಅಟ್ ಅನ್ ಅಪ್ರೋಪ್ರಿಯೇಟ್ ಪ್ಲೇಸ್ ಆನ್ ಅನ್ OMR ಶೀಟ್. ಅಂದರೆ ಒಬ್ಬೊಬ್ಬ ವಿದ್ಯಾರ್ಥಿಗೂ ಕೂಡ ಸಪ್ರೇಟಾಗಿ OMR ಶೀಟ್ನ ಕೊಡಲಾಗುತ್ತೆ. ಅವರು ಆ ಕ್ವಶನ್ಸ್ಗೆ ತಕ್ಕಂಗೆ ಆನ್ಸರ್ಸ್ನ OMR ಶೀಟಲ್ಲಿ ಮಾರ್ಕ್ ಮಾಡಬೇಕು. ದ ಕಾಪಿ ಆಫ್ ಸ್ಪೆಸಿಫಿನ್ OMR ಶೀಟ್ ವಿಲ್ ಬಿ ಅಪ್ಲೋಡೆಡ್ ಇನ್ ದ ವೆಬ್ಸೈಟ್ ಆಫ್ NVS ಇನ್ ದ ಪ್ರಾಸ್ಪೆಕ್ಟಸ್. ಅಂದರೆ ಈ ಅಪ್ಲಿಕೇಶನ್ ಹಾಕುವಾಗನೇ ಏನು ನೋಟಿಫಿಕೇಶನ್ PDF ಇರುತ್ತೆ ಅದ್ರ ಜೊತೆನೇ OMR ಶೀಟ್ಗಳ ಒಂದು ಸ್ಪೆಸಿಫಿನ್ OMR ಶೀಟ್ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ NVS ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅದನ್ನು ತೋರಿಸ್ತೀನಿ ನಾನು ಕೂಡ ಇಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಓನ್ಲಿ ಬ್ಲೂ ಆರ್ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಈಸ್ ಟು ಬಿ ಯೂಸ್ಡ್. ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಮಾತ್ರನೇ ಬಳಸಬೇಕು, ಜೆಲ್ ಪೆನ್ ಇದೆಲ್ಲ ಬಳಸೋ ಹಾಗಿಲ್ಲ. ಹಾಗೆ ಪೆನ್ಸಿಲ್ನು ಕೂಡ ಬಳಸೋ ಹಾಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರತಿಯೊಂದು ಕ್ವೆಶ್ಚನ್ಗೂ 4 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಯಾವುದಾದ್ರು ಒಂದು ಆಪ್ಷನ್ಗೆ ಮಾತ್ರ ಕರೆಕ್ಟ್ ಆಗಿರೋಂಥ ಉತ್ತರ ಇರುತ್ತೆ. ಯಾರೋ ಎಕ್ಸಾಮ್ ತಗೋತಿರ್ತಾರಲ್ಲ ಅವರು ಆ ಕರೆಕ್ಟ್ ಆಪ್ಷನ್ನ ಎನ್ಸರ್ಕಲ್ ಮಾಡಬೇಕು. OMR ಶೀಟ್ನ ಫಿಲ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ, ಅದನ್ನು ಫಿಲ್ ಮಾಡಬೇಕು. ಒಂದು ಸಲ ಫಿಲ್ ಮಾಡಿದ್ಮೇಲೆ ಅದನ್ನು ಬದಲಾಯಿಸೋಂಗಿಲ್ಲ, ಸ್ಟ್ರೈಕ್ ಔಟ್ ಮಾಡೋಂಗಿಲ್ಲ. ಆ ಥರ ಮಾಡಿದ್ರೆ ಆ ಕ್ವೆಶ್ಚನ್ನ ಕನ್ಸಿಡರ್ ಮಾಡಲ್ಲ ಇವ್ಯಾಲ್ಯೂಯೇಷನ್ಗೆ. ಸೊ ಈ ಕಡೆ ನೋಡ್ತೀರಾ ವಿಡಿಯೋದಲ್ಲಿ ಬಲಗಡೆ ಕಾಣಿಸಿದೆಯಲ್ಲ, ಇದು ಸ್ಯಾಂಪಲ್ OMR ಶೀಟ್. ಇದರಲ್ಲಿ ನೋಡಿ 100 ಕ್ವೆಶ್ಚನ್ಗೆ 80 ಕ್ವೆಶ್ಚನ್ಸ್ ಇರುತ್ತೆ. ಪ್ರತಿಯೊಂದಕ್ಕೂ 4 ಆಪ್ಷನ್ಸ್ ಇರುತ್ತೆ, ಅದಕ್ಕೆ ಫಿಲ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕೆಳಗಡೆ ನೋಡಿದ್ರೆ ಈ ಥರ 4 ಆಪ್ಷನ್ ಇರುತ್ತೆ. ಯಾವುದು ಸರಿಯಾದ ಉತ್ತರ ಇರುತ್ತೆ ಅದನ್ನು ಶೇಡ್ ಮಾಡಬೇಕಾಗಿರುತ್ತೆ. ಇನ್ನು ಎಕ್ಸಾಮ್ನ ಇನ್ಸ್ಟ್ರಕ್ಷನ್ಸ್ಗೆ ಬಂದರೆ ಏನೇನು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಎಕ್ಸಾಮ್ಸ್ಗೆ. ಕ್ಯಾಂಡಿಡೇಟ್ ಮಸ್ಟ್ ಕೇರ್ಫುಲಿ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಆನ್ ದ ಕವರ್ ಪೇಜ್. ಪ್ರತಿಯೊಂದು ಕ್ವೆಶ್ಚನ್ ಪೇಪರ್ನ ಮೇಲ್ಗಡೆನೂ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಇನ್ಸ್ಟ್ರಕ್ಷನ್ಸು ಇರುತ್ತೆ. ಅದನ್ನು ಕ್ಯಾಂಡಿಡೇಟು ಸರಿಯಾಗಿ ಓದಬೇಕು. Candidates are advised to confirm that the test booklet received from them is of the language opted for the test. ಅಂದರೆ ಈ ಎಕ್ಸಾಮು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ನಡೆಯೋದ್ರಿಂದ ನೀವು ಚೂಸ್ ಮಾಡಿರುವಂತಹ ಲ್ಯಾಂಗ್ವೇಜ್ ಬುಕ್ಲೆಟೇ ನಿಮಗೆ ಬಂದಿದೆಯಾ ಅದನ್ನು ಚೆಕ್ ಮಾಡಬೇಕು. ಇನ್ ಕೇಸ್ ಆಫ್ ಬುಕ್ಲೆಟ್ ಆಫ್ ಕರೆಕ್ಟ್ ಲ್ಯಾಂಗ್ವೇಜ್ ಆಪ್ಟೆಡ್ ಫಾರ್ ಈಸ್ ನಾಟ್ ಪ್ರೊವೈಡೆಡ್, ದೇ ಶುಡ್ ಚೇಂಜ್ ಇಟ್ ಬಿಫೋರ್ ದ ಸ್ಟಾರ್ಟ್ ಆಫ್ ದ ಎಕ್ಸಾಮಿನೇಷನ್. ನೀವು
ಆರಿಸಿರುವಂಥ ಆಪ್ಟ್ ಮಾಡಿರುವಂಥ ಲ್ಯಾಂಗ್ವೇಜ್ ಬುಕ್ಲೆಟ್ ನಿಮಗೆ ಸಿಕ್ಕಿಲ್ಲ ಅಂದರೆ ಇನ್ವಿಜಿಲೇಟರ್ ಹತ್ರ ಮಾತಾಡಿ ನಿಮ್ಮ ಲ್ಯಾಂಗ್ವೇಜ್ ಏನು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಆ ಬುಕ್ಲೆಟ್ ಕೊಡೋದಕ್ಕೆ ಕೇಳ್ಬೋದು. ದಿಸ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಯಾರು ಎಕ್ಸಾಮ್ನ ತಗೋತಿರ್ತಾರಲ್ಲ ಅವರ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ಶೋರ್ ಯು ವಿಲ್ ಗೆಟ್ ದ ಬುಕ್ಲೆಟ್ ಆಫ್ ಯುವರ್ ಪ್ರಿಫರ್ಡ್ ಲ್ಯಾಂಗ್ವೇಜ್. ನೋ ರೆಪ್ರೆಸೆಂಟೇಷನ್ ಇನ್ ದಿಸ್ ರಿಗಾರ್ಡ್ ವಿಲ್ ಬಿ ಎಂಟರ್ಟೈನ್ಡ್ ಆಫ್ಟರ್ ಎಕ್ಸಾಮಿನೇಷನ್ ಓವರ್. ಎಕ್ಸಾಮ್ ಒಂದ್ಸಲ ಸ್ಟಾರ್ಟ್ ಆಗಿ ಅಥವಾ ಮುಗಿದ ಮೇಲೆ ಇದರ ಬಗ್ಗೆ ಯಾವುದೇ ನೀವು ದೂರನ್ನ ಕೊಟ್ಟರೂ ಕೂಡ ಅದನ್ನ ಎಂಟರ್ಟೈನ್ ಮಾಡೋದಿಲ್ಲ. ನೀವು ಕರೆಕ್ಟಾಗಿರೋ ನೀವು ಅಪ್ ಮಾಡಿರೋಂತಹ ಲ್ಯಾಂಗ್ವೇಜೇ ನಿಮಗೆ ಸಿಕ್ಕಿದೆ ಅನ್ನೋದನ್ನು ನೀವೇ ಎನ್ಶೋರ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದರೆ OMR ಶೀಟ್ ಮತ್ತು ಬುಕ್ಲೆಟ್ಟು ನಂಬರ್ 2, ಲೈಕ್ ಕ್ವಶನ್ ಬುಕ್ಲೆಟ್ನ ನಂಬರು OMR ಶೀಟ್ ಮೇಲೆ, OMR ಶೀಟ್ ನಂಬರು ಕ್ವಶನ್ ಬುಕ್ ಮೇಲೆ ಕರೆಕ್ಟಾಗಿದೆಯಾ, ಪ್ರಿಂಟ್ ಆಗಿದೆಯಾ ಅನ್ನೋದನ್ನು ನೋಡಬೇಕು. ಮಿಸ್ ಮ್ಯಾಚ್ ಆಗಿದ್ದರೆ ಅದನ್ನು ಇನ್ವಿಜಿಲೇಟರ್ಗೆ ಹೇಳಿ ಅದೇನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡ್ಕೋಬೇಕು. ಟೋಟಲು ಯಾವುದು ಬ್ರೇಕ್ ಇಲ್ದಿರೋ ಥರ 2 ಗಂಟೆ ಎಕ್ಸಾಮಿನೇಷನ್ ಇರುತ್ತೆ. 40 ನಿಮಿಷ ಎಕ್ಸ್ಟ್ರಾ ದಿವ್ಯಾಂಗ್ ಸ್ಟೂಡೆಂಟ್ಸ್ ಅಂದರೆ ಯಾವುದಾದ್ರೂ ಅಂಗವೈಕಲ್ಯ ಇರುವಂತಹ ಅಥವಾ ಡಿಫ್ರೆಂಟ್ಲಿ ವಿಶೇಷ ಚೇತನರಿಗೆ 40 ನಿಮಿಷ ಎಕ್ಸ್ಟ್ರಾ ಟೈಮನ್ನು ಕೊಡಲಾಗುತ್ತೆ. ಅಂದರೆ ಎಕ್ಸಾಮ್ನ ನಾನು ಹೇಳ್ದಂಗೆ 3 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಮೆಂಟಲ್ ಎಬಿಲಿಟಿ, ಅರ್ಥಮೆಟಿಕ್ ಆ್ಯಂಡ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ. ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಏನಿರುತ್ತೆ ಅದನ್ನು ಕ್ಯಾಂಡಿಡೇಟು ಸೆಕ್ಯೂರ್ ಮಾಡಲೇಬೇಕು. ನೀನು ಟೋಟಲ್ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿದ್ದೀನಿ ಅಂದರೆ ಒಂದು ಭಾಗದಲ್ಲಿ ಚೆನ್ನಾಗಿ ಮಾಡಿದ್ದೀನಿ, ಇನ್ನೊಂದು ಭಾಗದಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂದರೆ ನಡೆಯಲ್ಲ. ಪ್ರತಿಯೊಂದು ವಿಭಾಗದಲ್ಲೂ ಸೆಕ್ಯೂರಿಂಗ್ ಮಾರ್ಕ್ಸ್ ಅಂದರೆ ಈಗ ಇಂಗ್ಲೀಷ್ನಲ್ಲಿ ಅಥವಾ ಮ್ಯಾಥ್ಸಲ್ಲಿ ಅಥವಾ ಮೆಂಟಲ್ ಎಬಿಲಿಟಿಯಲ್ಲಿ ಪ್ರತಿಯೊಂದರಲ್ಲೂ ಇಷ್ಟಿಷ್ಟು ತೆಗಿಲೇಬೇಕು, ಕ್ವಾಲಿಫೈಗೆ ಅಂತಿರುತ್ತೆ ಅಷ್ಟನ್ನು ತೆಗಿಲೇಬೇಕು. ಒಂದೇ ಇದರಲ್ಲಿ ಟೈಮ್ ವೇಸ್ಟ್ ಮಾಡೋ ಥರ ಇಲ್ಲ. ಪ್ರತಿ ಅರ್ಧ ಗಂಟೆ ಆದಮೇಲೂ ದೇರ್ ವಿಲ್ ಬಿ ಅ ಬೆಲ್. ಈ ಎಕ್ಸಾಮ್ ಪ್ಯಾಟರ್ನ ನೆಕ್ಸ್ಟ್ ನಾವು ಬ್ರೇಕ್ ಡೌನ್ ಮಾಡೋಣ. ಯಾವ ಥರ? ಫಸ್ಟ್ ಹೇಳಿದೆ ಮೆಂಟಲ್ ಎಬಿಲಿಟಿ ಏನು? ಇದು ಲಾಜಿಕಲ್ ರೀಸನಿಂಗ್, ವಿದ್ಯಾರ್ಥಿಯ ಬುದ್ಧಿ ಸಾಮರ್ಥ್ಯವನ್ನು ಚೆಕ್ ಮಾಡುವಂತಹ ಒಂದು ಭಾಗ. ಇದರಲ್ಲಿ ಏನಿರುತ್ತೆ 40 ಕ್ವಶನ್ಸ್ ಇರುತ್ತೆ. 40 ಕ್ವಶನ್ಸನ್ನು ಇನ್ನೂ ಬೇರೆ ಬೇರೆ ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ, 10 ಭಾಗಗಳಾಗಿ, 4 ಕ್ವಶನ್ಸ್ ಆಫ್ 10. ಇದರಲ್ಲಿ ನೋಡೋದಾದರೆ ಫಸ್ಟ್ ಪಾರ್ಟು ಆಡ್ ಒನ್ ಔಟ್, ಅಂದರೆ ಚಿತ್ರ ನೋಡ್ತಿದ್ದೀರಲ್ಲ 4 ಆಪ್ಷನ್ಸ್ ಇರುತ್ತೆ. ಆ 4ರಲ್ಲಿ ಗುಂಪಿಗೆ ಸೇರೋದು ಯಾವುದು ಅನ್ನೋದನ್ನ ನಾವು ಟಿಕ್ ಮಾಡಬೇಕಾಗತ್ತೆ. ಇದು 4 ಕ್ವಶನ್ಸ್, ಈ ಥರದ್ದು 4 ಕ್ವಶನ್ಸ್ ಇರುತ್ತೆ. ಪಾರ್ಟ್ 2 ಬಂದ್ಬಿಟ್ಟು ಫಿಗರ್ ಮ್ಯಾಚಿಂಗ್, ಅಂದರೆ ಕ್ವಶನ್ ಫಿಗರ್ ಇರುತ್ತೆ, ಅದಕ್ಕೆ ಮ್ಯಾಚ್ ಆಗುವಂತಹ ಚಿತ್ರ ಆಪ್ಷನ್ಸ್ನಲ್ಲಿ ಯಾವುದಿದೆ ಅದನ್ನು ಗುರುತಿಸ್ಬೇಕಾಗತ್ತೆ. ಇನ್ನು ಬಂದರೆ ಪಾರ್ಟ್ 3 ಪ್ಯಾಟರ್ನ್ ಕಂಪ್ಲೀಷನ್, ಅಂದರೆ ಕ್ವೆಶ್ಚನ್ನಲ್ಲಿ ಒಂದು ಪ್ಯಾಟರ್ನ್ ಕೊಟ್ಟಿರ್ತಾರೆ, ಅದು ಅಧೂರಿಯಾಗಿರುತ್ತೆ, ಲೈಕ್ ಹಾಫ್ ಇರುತ್ತೆ, ಪೂರ್ತಿಯಾಗಿರಲ್ಲ, ಅರ್ಧಂಬರ್ಧ ಇರುತ್ತೆ. ಅದನ್ನು ಆಪ್ಷನ್ನಲ್ಲಿರುವಂಥ ಯಾವ ಭಾಗವನ್ನು ಸೇರಿಸಿದ್ರೆ ಆ ಪ್ರಶ್ನೆ ಪೂರ್ತಿ ಆಗುತ್ತೆ. ಇದು ಪ್ಯಾಟರ್ನ್ ಕಂಪ್ಲೀಷನ್. ಇದರ ಮೇಲೆ 4 ಕ್ವೆಶ್ಚನ್ಸ್ ಇರುತ್ತೆ. ನೆಕ್ಸ್ಟ್ 4ನೇ ಭಾಗ ಬಂದು ಫಿಗರ್ ಸೀರೀಸ್ ಕಂಪ್ಲೀಷನ್. ಫಿಗರ್ ಸೀರೀಸ್ ಕಂಪ್ಲೀಷನ್ ಅಂದರೆ ಇಲ್ಲಿ ಕ್ವೆಶ್ಚನಲ್ಲಿ 4 ಚಿತ್ರ ಕೊಟ್ಟಿದ್ದಾರೆ, ಒಂದು ಖಾಲಿ ಚಿತ್ರ ಇದೆ. ಅಂದರೆ ಆಪ್ಷನ್ನಲ್ಲಿ ಯಾವ ಒಂದು ಆಪ್ಷನ್ನ ಆ ಕ್ವೆಶ್ಚನ್ಗೆ ಹಾಕಿದ್ರೆ ಒಂದು ಸೀರೀಸ್ ಕಂಪ್ಲೀಟ್ ಆಗುತ್ತೆ. ಇದು 4ನೇ ಭಾಗ. 5ನೇದು ಅನಾಲಜಿ. ಕ್ವೆಶ್ಚನ್ನ ಅಂದರೆ ಪ್ರಶ್ನೆನ ಅನಲೈಸ್ ಮಾಡಿ, ಮೊದಲನೇ ಪ್ರಶ್ನೆಗಳಲ್ಲಿ ಇರುವಂತಹ ಚಿತ್ರಗಳ ನಡುವೆ ಏನು ಸಂಬಂಧ ಇದೆ ಅನ್ನೋದನ್ನು ಅನಲೈಸ್ ಮಾಡಿ, ಆಪ್ಷನ್ನಲ್ಲಿ ಯಾವ ಒಂದು ಆಪ್ಷನ್ನ ಹಾಕಿದ್ರೆ ಅದರ ಸಂಬಂಧ ಅಥವಾ ರಿಲೇಷನ್ ಏನಿರುತ್ತೆ ಅದು ಸರಿಯಾಗಿ ಕೂರುತ್ತೆ, ಆ ಥರ ಅನಲೈಸ್ ಮಾಡುವಂಥದ್ದು ಪಾರ್ಟ್ 5. ನೆಕ್ಸ್ಟು ಪಾರ್ಟ್ 6 ಬಂದುಬಿಟ್ಟು ಜಿಯೋಮೆಟ್ರಿಕಲ್ ಫಿಗರ್ ಕಂಪ್ಲೀಷನ್. ಜಿಯೋಮೆಟ್ರಿಕಲ್ ಫಿಗರ್ ಕಂಪ್ಲೀಷನ್ ಏನು? ಕ್ವೆಶ್ಚನಲ್ಲಿ ಒಂದು ಜಿಯೋಮೆಟ್ರಿಕಲ್ ಫಿಗರ್, ಸರ್ಕಲ್ ಆಗಿರಲಿ, ಟ್ರಯಾಂಗಲ್ ಆಗಿರಲಿ, ಸ್ಕ್ವೇರ್ ಆಗಿರಲಿ, ಇದು ಅರ್ಧಂಬರ್ಧ ಇರುವಂಥದ್ದು ಕ್ವೆಶ್ಚನ್ ಇರುತ್ತೆ. ಆಪ್ಷನ್ನಲ್ಲಿ ಇರುವಂತಹ ಯಾವ ಭಾಗವನ್ನು ಸೇರಿಸಿದ್ರೆ ಅದು ಒಂದು ಕಂಪ್ಲೀಟ್ ಜಿಯೋಮೆಟ್ರಿಕಲ್ ಫಿಗರ್ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದರೆ ಪಾರ್ಟ್ 7, ದಟ್ ಈಸ್ ಮಿರರ್ ಇಮೇಜಸ್. ಅಂದರೆ ಕ್ವೆಶ್ಚನಲ್ಲಿ ಕೊಟ್ಟಿರುವಂತಹ ಇಮೇಜ್ನ ಮಿರರ್ ಇಮೇಜ್ ಏನಿರುತ್ತೆ, ಆಪ್ಷನಲ್ಲಿರುವಂಥ ಯಾವ ಒಂದು ಇಮೇಜು ಕ್ವೆಶ್ಚನಲ್ಲಿರುವಂತಹ ಕ್ವೆಶ್ಚನ್ಗೆ ಮಿರರ್ ಇಮೇಜ್ ಆಗಿರುತ್ತೆ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಪಾರ್ಟ್ 8, ಫೋಲ್ಡಿಂಗ್ ಪ್ಯಾಟರ್ನ್. ಅಂದರೆ ಅಲ್ಲಿ ಕ್ವೆಶ್ಚನಲ್ಲಿ ಒಂದು ಪ್ಯಾಟರ್ನ್, ಒಂದು ಪೇಪರ್ನ ಫೋಲ್ಡಿಂಗ್ ಮಾಡಿರುವಂಥ ಸೀರೀಸ್ ಕೊಟ್ಟಿರ್ತಾರೆ. ಆ ಥರ ನಿಮ್ಮ ಆಪ್ಷನಲ್ಲಿರುವಂತಹ ಯಾವ ಒಂದು ಭಾಗ ಅದರ ನೆಕ್ಸ್ಟ್
ಪಾರ್ಟ್ ಇರುತ್ತೆ. ಇವಾಗ 3 ಪೇಪರ್ನ ಫೋಲ್ಡ್ ಮಾಡಿದ್ದಾರೆ ಯಾವುದೋ ಒಂದು ವಿಧಾನದಲ್ಲಿ. ಅದು ಕ್ವಶನ್ನಲ್ಲಿ 3 ಭಾಗ ಕೊಟ್ಟಿರ್ತಾರೆ. ಇನ್ನೊಂದು ಭಾಗ ಏನು 4ನೇ ಭಾಗ, ಅದನ್ನ ಆ ಫೋಲ್ಡಿಂಗ್ನ ಮುಂದುವರಿಸಿದ್ರೆ ಯಾವ ಚಿತ್ರ ಅಥವಾ ಯಾವ ಥರ ನಮಗೆ ಪೇಪರ್ ಕಾಣುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. 9ನೇದು ವಿಜುವಲೈಸೇಷನ್, ಅಂದರೆ ಒಂದು ಚಿತ್ರದಲ್ಲಿ ಒಂದು ಆಕಾರದ ಸಣ್ಣ ಸಣ್ಣ ತುಂಡುಗಳನ್ನು ಕೊಟ್ಟಿರ್ತಾರೆ. ಅದನ್ನು ವಿದ್ಯಾರ್ಥಿಗಳು ಯಾರು ಪ್ರಶ್ನೆ ಎಕ್ಸಾಮ್ ತಗೋತಿರ್ತಾರಲ್ಲ ಅವರು ವಿಜುವಲೈಸ್ ಮಾಡ್ಕೋಬೇಕು. ಏನು ಯಾವ ಥರ ಅವನ್ನು ಅರೇಂಜ್ ಮಾಡಿದ್ರೆ ಕರೆಕ್ಟಾಗಿ ಕೂರುತ್ತೆ ಆಪ್ಷನಲ್ಲಿ, ಅದನ್ನು ನೋಡಬೇಕು. ನೆಕ್ಸ್ಟು ಬಂದು ಪಾರ್ಟ್ 10 ಫಿಗರ್ ಎಂಬೆಡಿಂಗ್, ಅಂದರೆ ಇಲ್ಲಿ ಕೊಟ್ಟಿರುವಂಥ ಕ್ವೆಶ್ಚನ್ನು 4 ಯಾವ ಆಪ್ಷನ್ಸ್ನಲ್ಲಿ ಅಡಗಿದೆ ಅಥವಾ ಎಂಬೆಡೆಡ್ ಆಗಿದೆ ಅದನ್ನು ಗುರುತಿಸಿ ಮಾರ್ಕ್ ಮಾಡಬೇಕು. ಈ ಥರ 10 ಪಾರ್ಟ್ಗಳು 4 ಕ್ವೆಶ್ಚನ್ಸ್ ಆಗಿ ಮೆಂಟಲ್ ಎಬಿಲಿಟಿನ 40 ಕ್ವೆಶ್ಚನ್ಸ್ನ ಡಿವೈಡ್ ಮಾಡಿದ್ದಾರೆ. ನೆಕ್ಸ್ಟು ಬರೋದಾದರೆ ಅರ್ಥಮೆಟಿಕ್ ಪಾರ್ಟ್. ಇದನ್ನು ಏನೇನು ಟಾಪಿಕ್ಸ್ ಬರುತ್ತೆ ಅರ್ಥಮೆಟಿಕ್ ಪಾರ್ಟಲ್ಲಿ? ನಂಬರ್ ಆ್ಯಂಡ್ ನ್ಯೂಮರಿಕಲ್ ಸಿಸ್ಟಮ್, ನಂಬರ್ಗಳ ರಿಲೇಟೆಡ್ ಮ್ಯಾಥಮ್ಯಾಟಿಕ್ಸ್. ಫಂಡಮೆಂಟಲ್ ಆಪರೇಷನ್ಸ್ ಆನ್ ಹೋಲ್ ನಂಬರ್, ಅಂದರೆ ಹೋಲ್ ನಂಬರ್ ಮೇಲೆ ಯಾವ್ಯಾವ ಫಂಡಮೆಂಟಲ್ ಆಪರೇಷನ್ಸ್ ಇದೆ, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್, ಬೋರ್ಡ್ ಮಾಸ್, ಬ್ರ್ಯಾಕೆಟಿಂಗ್, ಇವೆಲ್ಲದು ಫಂಡಮೆಂಟಲ್ ಆಪರೇಷನ್ಸ್ ಏನಿದೆ ಇದ್ರ ಮೇಲೆ ಇರುತ್ತೆ. ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಇನ್ಕ್ಲೂಡಿಂಗ್ ದಿಯರ್ ಪ್ರಾಪರ್ಟೀಸ್. ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಏನಿದೆ ಅದರ ರಿಲೇಟೆಡು ಕ್ವಶನ್ಸ್ ಇರ್ತವೆ. ಡೆಸಿಮಲ್ಸು, ಅದರ ಆಪರೇಷನ್ಸ್, ಅಡಿಷನ್ ಆಫ್ ಡೆಸಿಮಲ್, ಸಬ್ಟ್ರಾಕ್ಷನ್ ಆಫ್ ಡೆಸಿಮಲ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆಫ್ ಡೆಸಿಮಲ್ಸ್, ಇದ್ರ ಮೇಲೆ ಕೂಡ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟು ಫ್ರ್ಯಾಕ್ಷನ್ಸ್, ಅದರ ಕನ್ವರ್ಷನ್ ಟು ಡೆಸಿಮಲ್, ಆಪರೇಷನ್ಸು ಆನ್ ಫ್ರ್ಯಾಕ್ಷನ್ಸ್, ವೈಸ್ ವರ್ಸಾ, ಇದು ಪಾರ್ಟು ಇರುತ್ತೆ. ನೆಕ್ಸ್ಟು ಲೆಂತ್, ಮಾಸ್, ಕೆಪಾಸಿಟಿ, ಮನಿ, ಇದರ ಮೆಷರ್ಮೆಂಟು. ನೆಕ್ಸ್ಟು ನ್ಯೂಮರಿಕಲ್ ಎಕ್ಸ್ಪ್ರೆಷನ್ನ ಸಿಂಪ್ಲಿಫಿಕೇಷನ್ ವಿತ್ ದ ಹೆಲ್ಪ್ ಆಫ್ ಬೋರ್ಡ್ ಮಾಸ್ ರೂಲ್, ಬ್ರ್ಯಾಕೆಟ್ಸ್ ಹೆಂಗೆ ತೆಗೆಯೋದು, ಯಾವ ಆರ್ಡ್ರಲ್ಲಿ ಆಪರೇಷನ್ಸ್ ಮಾಡಬೇಕು ಅನ್ನೋದು ಒಂದಿರುತ್ತೆ. ನೆಕ್ಸ್ಟ್ ಫ್ರ್ಯಾಕ್ಷನಲ್ ನಂಬರ್ಸ್, ಫ್ರ್ಯಾಕ್ಷನ್ಸ್ನ ಅಡಿಷನ್, ಸಬ್ಟ್ರಾಕ್ಷನ್ ಆಗಿರ್ಬೋದು, ಅದರ ಮೇಲೆ ಇರುವಂತಹ ಬೇರೆ ಬೇರೆ ಆಪರೇಷನ್ಸ್ಗಳ ಮೇಲೆ ಇರುತ್ತೆ. ಪ್ರಾಫಿಟ್ ಲಾಸ್, ಬೇಸಿಕ್ ಪ್ರಾಫಿಟ್ ಲಾಸ್ ಕ್ಯಾಲ್ಕುಲೇಷನ್, ಆದಾಯ ಮತ್ತು ನಷ್ಟನ 5ನೇ ತರಗತಿ ವಿದ್ಯಾರ್ಥಿಯ ಮೆಂಟಲ್ ಎಬಿಲಿಟಿ ಹೆಂಗಿರುತ್ತೆ ಅದ್ರ ರಿಲೇಟೆಡ್ ಮೇಲೆ ಪ್ರಾಫಿಟ್ ಲಾಸ್ ಕ್ಯಾಲ್ಕುಲೇಷನ್ ಅಥವಾ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಇದೆಲ್ಲ ಇರುತ್ತೆ. ಇನ್ನು ಜಿಯೋಮೆಟ್ರಿಗೆ ಬಂದರೆ ಪೆರಿಮೀಟರ್, ಏರಿಯಾ, ಅದರ ಫಾರ್ಮುಲಾಗಳು, ಅಥವಾ ಯಾವ್ದಾರ ಒಂದು ಆಕಾರ ಕೊಟ್ಟರೆ ಅದರ ಏರಿಯಾ, ಪೆರಿಮೀಟರ್ ಕಂಡುಹಿಡಿಯೋದು, ಅದ್ರ ಮೇಲೆ ಕ್ವಶನ್ಸ್ಗಳಿರುತ್ತೆ. ನೆಕ್ಸ್ಟು ಆ್ಯಂಗಲ್ಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್, ಡೇಟಾ ಅನಲೈಸ್, ಒಂದು ಬಾರ್ ಡಯಾಗ್ರಾಮ್ ಕೊಟ್ಟರೆ ಅಥವಾ ಪೈ ಚಾರ್ಟ್ ಕೊಟ್ಟರೆ ಅದನ್ನ ಅನಲೈಸ್ ಮಾಡಿಬಿಟ್ಟು ಡೇಟಾನ ಹೇಳುವಂಥದ್ದು, ಈ ಥರ ಅರ್ಥಮೆಟಿಕ್ಕು ಇರುತ್ತೆ. ಇದರ ಡಿಟೇಲ್ಸ್ ವೀಡಿಯೋಸ್ನ ನಾವು ನೆಕ್ಸ್ಟ್ ಇದು ಜಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ, ಇದರ ಡೀಟೇಲ್ಸ್ ಪ್ರತಿಯೊಂದು ಟಾಪಿಕ್ನೂ ಕೂಡ ಕವರ್ ಮಾಡಿ ಅದರಲ್ಲಿ ಏನೇನು ಕ್ವಶನ್ಸ್ ಬರುತ್ತೆ, ಯಾವ್ಯಾವ ಥರ ಅಟೆಂಪ್ಟ್ ಮಾಡ್ಬೋದು ಸ್ಟೂಡೆಂಟ್ಸ್ ಅನ್ನೋದನ್ನು ನಾವು ಮುಂಬರೋ ವೀಡಿಯೋಸಲ್ಲಿ ನೋಡೋಣ. ನೆಕ್ಸ್ಟು ಲಾಸ್ಟ್ ಪಾರ್ಟ್ ಬಂದುಬಿಟ್ಟು ಲ್ಯಾಂಗ್ವೇಜ್ ಟೆಸ್ಟಿಂಗ್. ಏನಿರುತ್ತೆ ಲ್ಯಾಂಗ್ವೇಜ್ ಟೆಸ್ಟಿಂಗು? ಜಸ್ಟ್ 5 ಪ್ಯಾಸೇಜಸ್ ಇರುತ್ತೆ. ಪ್ರತಿಯೊಂದು ಪ್ಯಾಸೇಜ್ ಮೇಲೂ 4 ಕ್ವಶನ್ಸ್ ಇರುತ್ತೆ. ಅಂದರೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದನ್ನು ಓದ್ಬಿಟ್ಟು ಅದರ ರಿಲೇಟೆಡ್ಡು 4 ಕ್ವಶನ್ಸ್ನ ಆನ್ಸರ್ ಮಾಡಬೇಕಾಗಿರುತ್ತೆ. ಇದು ಬೇಸಿಕಲಿ ಏನಿರುತ್ತೆ ಆಪೋಸಿಟ್ ವರ್ಡ್ಸು, ಸಿನೋನಿಮ್ಸ್, ಆ್ಯಂಟೋನಿಮ್ಸ್, ಇದ್ರ ರಿಲೇಟೆಡೇ ಇರುತ್ತೆ. ಇಲ್ಲಿ ನೋಡ್ಬೋದು, ಕೆಳಗಡೆ ಒಂದು ಸ್ಕ್ರೀನ್ಶಾಟ್ ನೋಡ್ಬೋದು, ಅದರಲ್ಲಿ ಎಕ್ಸಾಂಪಲ್ ಆಫ್ ಹೆಂಗಿರುತ್ತೆ ಒಂದು ಪ್ಯಾಸೇಜು, ಅದರ ರಿಲೇಟೆಡ್ 4 ಕ್ವಶನ್ಸ್ ಇರುತ್ತೆ. ಸಿನೋನಿಮ್ ಏನು, ಆ ಪ್ಯಾಸೇಜ್ ಓದ್ಬಿಟ್ಟು ನಿಮ್ಗೆ ಏನು ಅರ್ಥ ಆಗಿದೆ, ಇದ್ರ ರಿಲೇಟೆಡು ಕ್ವಶನ್ಸ್ನ ಕೇಳಿರ್ತಾರೆ. ಇದರ ಡೀಟೇಲ್ಸ್ ಇದನ್ನು ಒಂದು ಮಾಡಲ್ ಕ್ವಶನ್ ಪೇಪರ್ ತೊಗೊಂಡು ಸಾಲ್ವ್ ಮಾಡಿ ಹೇಗೆ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಓಕೆ, ಇದು ಬೇಸಿಕ್ ಇಂಟ್ರೊಡಕ್ಷನ್ ರಿಗಾರ್ಡಿಂಗ್ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.